ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಣ್ಣೆಗಾಯಿ ಮಾಡ್ಕೊಳ್ಳುವಾಗ ಉಪಯೋಗಿಸುವಂಥ ಉತ್ತರ ಕರ್ನಾಟಕದವ್ರು ಉಪಯೋಗಿಸುವಂಥ ಒಂದು ಪಲ್ಯದ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅದಕ್ಕೆ ಉಪಯೋಗಿಸ್ಬೇಕು ಅಂತೇನಿಲ್ಲ. ಇದನ್ನು ಚಟ್ನಿ ಪುಡಿ ಥರನೂ ಉಪಯೋಗಿಸ್ಬೋದು. ಅನ್ನದ ಮೇಲೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕೂಡ ಊಟ ಮಾಡ್ಬೋದು. ಅದಕ್ಕೆ ತೊಗೊಂಡಿರೋ ಸಾಮಾನು ಹೇಳ್ತೀನಿ ನೋಡಿ. 1 ಕಪ್ ಕಡಲೆಕಾಯಿ, ಒಂದು ಒಣಮೆಣಸಿನ್ಕಾಯಿ, 2 ಟೇಬಲ್ ಸ್ಪೂನು ಉದ್ದಿನಬೇಳೆ, ಆಮೇಲೆ 4 ಟೇಬಲ್ ಸ್ಪೂನು ಎಳ್ಳು, ಆಮೇಲೆ ಬೆಲ್ಲ, 1 ಸ್ಪೂನ್ ಜೀರಿಗೆ, ಕಡಲೆಬೇಳೆ ಅರ್ಧ ಕಪ್ಪು, ಹುಣಸೆಹಣ್ಣು, ಇಂಗು, ಆಮೇಲೆ ಧನಿಯಾ 2 ಟೇಬಲ್ ಸ್ಪೂನು, ಕೊಬ್ಬರಿ 1 ಬಟ್ಲು ಫುಲ್ ಹಾಕ್ಕೊಂಡಿದ್ದೀನಿ, ಅರಿಶಿನ, ಉಪ್ಪು ಅಷ್ಟೇ. ಇದನ್ನೆಲ್ಲ ಚೆನ್ನಾಗಿ ಈಗ ಹುರ್ಕೋಬೇಕು. ನಾನು ಇದರಲ್ಲಿ ಒಂದು ಸಾಮಾನು ಇಡೋದು ಮರ್ತುಬಿಟ್ಟಿದ್ದೀನಿ. ಉರ್ಗಡ್ಲೆ 1/4 ಕಪ್ ಹಾಕ್ಕೊಂಡಿದ್ದೀನಿ. ಇದು ಉರಿಯುವಾಗ ಹಾಕ್ಕೊಳ್ತೀನಿ, ಅದು ತೋರಿಸ್ತೀನಿ ಅವಾಗ. ಫಸ್ಟ್ ಇವಾಗ ಇದನ್ನೆಲ್ಲ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಳೋಣ. ಕಡಲೆಕಾಯನ್ನು ಹುರಿದ್ಬಿಟ್ಟಾದ್ಮೇಲೆ ಏನು ಸಿಪ್ಪೆ ತೆಗೆಯೋ ನೆಸೆಸಿಟಿ ಇಲ್ಲ, ಅದನ್ನು ಹಾಗೆ ಪುಡಿ ಮಾಡ್ಕೊಳ್ಬೋದು. ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕಷ್ಟೇ. ಅದಾಯಿತು. ಇವಾಗ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಅದಕ್ಕೊಂದು 4 ಎಳ್ಳು ಬೆಳ್ಳುಳ್ಳಿ ಸಹಿತ ಹಾಕ್ಕೊಂಡಿದ್ದೀನಿ. ಅಲ್ಲಿಡುವಾಗ ಮರ್ತುಬಿಟ್ಟಿದ್ದೆ ಅದನ್ನು. ಈಗ ಇದ್ರೊಳಗಡೆನೇ ಉರ್ಗಡ್ಲೆನೂ ಹಾಕ್ಕೊಂಬಿಡೋಣ. ಇದು ಚೆನ್ನಾಗಿ ಕೆಂಪಗಾದ್ಮೇಲೆ ಉರ್ಗಡ್ಲೇನು ತುಂಬ ಬಿಸಿ ಮಾಡೋ ಅಗತ್ಯ ಇಲ್ಲ, ಸ್ವಲ್ಪ ಬೆಚ್ಚಗಾದರೆ ಸಾಕು ಅಷ್ಟೇ. 1/4 ಕಪ್ಪು ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಅದನ್ನು ಇವಾಗ ಹುರಿದ್ಬಿಟ್ಟು ತಟ್ಟೆಗೆ ತಗೊಳ್ಳೋಣ. ಆಯ್ತಿದೀಗ ಇದನ್ನು. ಅದಾದಮೇಲೆ ಇವಾಗ ಧನಿಯಾ ಹಾಕ್ಕೊಂಡಿದ್ದೀನಿ. ಧನಿಯಾ ಕೆಂಪಗಾದಮೇಲೆ ಅದರೊಳಗಡೆ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ, ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಇವಾಗ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಳೋಣ. ಇದಾದಮೇಲೆ ಇದ್ರ ಜೊತೆಗೇ ಕೊಬ್ಬರಿ ಪುಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಹಾಕಿ, ಅದೇನು ಸುಮ್ಮನೆ ಬೆಚ್ಚಗಾಗಬೇಕಷ್ಟೇ. ಅದೆಲ್ಲ ಚೆನ್ನಾಗಿ ಕೆಂಪು ಹುರಿದ್ಮೇಲೆ ಇದನ್ನು ಸುಮ್ಮನೆ 2 ಸಲ ಹಿಂಗೆ ಕೈ ಆಡಿಸ್ಬಿಟ್ಟು ತಟ್ಟೆಗೆ ತೆಕ್ಕೊಂಬಿಡೋಣ. ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡು. ಈಗ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, ಉದ್ದಿನಬೇಳೆ ಹುರ್ಕೊಳ್ಳೋಣ. ಎಳ್ಳು, ಧನಿಯಾ, ಜೀರಿಗೆ ಅವೆಲ್ಲ ಒಂದೇ ಇದಕ್ಕೆ ಹಾಕ್ಕೋಬೋದು. ಬಟ್ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸಪ್ರೇಟು, ಕಡಲೆಕಾಯಿ ಎಲ್ಲ ಸಪ್ರೇಟಾಗೆ ಹುರಿಬೇಕು. ಇದು ಆಯ್ತೀಗ. ಈಗ ನೋಡಿ, ಒಣಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಮತ್ತು ಹುಣಸೆಹಣ್ಣು ಎರಡನ್ನೂ ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಹುರ್ಕೊತಾ ಇದ್ದೀನಿ. ಈ ಚಟ್ನಿ ಪುಡಿನ ನೀವು ಚಪಾತಿ ಜೊತೆಗೂ ಚಟ್ನಿ ಪುಡಿ ಥರ ಯೂಸ್ ಮಾಡ್ಬೋದು. ಎಣ್ಣೆಗಾಯಿ ಪಲ್ಯಗಳು ಮಾಡುವಾಗಲೂ ಈ ಪುಡಿಗಳನ್ನ ಹಾಕ್ಕೋಬೋದು. ಇದು ಎಣ್ಣೆಗಾಯಿ ಪಲ್ಯದ ಪುಡಿನೇ ಇದು. ಬಿಸಿ ಅನ್ನದ ಮೇಲೆ ಇದನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ಅರಿಶಿನ ಹಾಕ್ಕೊಂಡಿದ್ದೀನಿ, ಹಿಂಗೆ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಏನು ಉರಿಯೋದು ನೆಸೆಸಿಟಿ ಇಲ್ಲ. ಹಾಗಾಗಿ ಈಗ ಇದನ್ನು ಪುಡಿ ಮಾಡ್ಕೊಂಡು ಬರೋದು. ಆರಿದ ಮೇಲೆ ಉಪ್ಪು ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡು ಬರೋದು. ಆಯಿತು. ಮಿಕ್ಸರ್ಗೆ ಬೌಲ್ಗೆ ಹಾಕ್ಕೊಂಡಿದ್ದೀನಿ, ಪುಡಿ ಮಾಡ್ಕೊಂಡು ಬರ್ತೀನಿ. ಈಗ ನೋಡಿ, ಪುಡಿ ಆಯಿತು ನೋಡಿ, ಈ ಥರ ಆಗಿದೆ. ಲಾಸ್ಟಿಗೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಮತ್ತೆ ಮಿಕ್ಸರ್ ಮಾಡ್ಕೊಂಬಿಡೋಣ. ಎಲ್ಲ ರೆಡಿಮೇಡ್ ಇದೆ ಪಲ್ಯಕ್ಕೆ. ಯಾವುದೇ ಪಲ್ಯಕ್ಕೂ ಎಣ್ಗಾಯಿ ಪಲ್ಯಗಳು ಮಾಡುವಾಗ ಬದನೆಕಾಯಿ, ಹೀರೆಕಾಯಿ, ಹಾಗಲಕಾಯಿ, ಯಾವುದೇ ಎಣ್ಣೆಗಾಯಿ ಪಲ್ಯಗಳು ಮಾಡುವಾಗ ಈ ಪುಡಿ ಉತ್ತರ ಕರ್ನಾಟಕದವ್ರು ಉಪಯೋಗಿಸುವಂಥದ್ದು. ಅದನ್ನು ನಾನು ಮಾಡಿದ್ದೀನಿ ಇವತ್ತು. ಇದು ನಾನು ಮಾಡಿ ಇಟ್ಕೊಂಡಿರ್ತೀನಿ ಯೂಶ್ವಲಾಗಿ. ಅದು ಹಾಲಿನ ಒನ್ ಅಂತ ಎಲ್ಲದಕ್ಕೂ ಬರುತ್ತಿದ್ದು. ಚಟ್ನಿ ಪುಡಿ ಟೈಪು ಬರುತ್ತೆ, ಪಲ್ಯದ ಪುಡಿ ಟೈಪು ಬರುತ್ತಿದ್ದು. ಅನ್ನಕ್ಕೆ ಸಹಿತ ಉಪಯೋಗಿಸ್ಬೋದು. ನೋಡಿ, ನೀವು ಟ್ರೈ ಮಾಡಿದರೆ ಮಾಡಿ. ಓಕೆನಾ? ಥ್ಯಾಂಕ್ ಯು.